heat, forever on fire. ರಾಜ್ಯದಲ್ಲಿ ಗ್ಯಾರಂಟಿ ವಿಚಾರದಲ್ಲಿ ಬದಲಾವಣೆ ಏನಾದರೂ ಆಗುತ್ತಾ ಅಂತ ಪ್ರಶ್ನೆ ಇದೆ. ಇಲ್ಲಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಏನಾದರೂ ಒಳಪಡುತ್ತಾ ಅಂತ. ಕಾರಣ ಏನು ಅಂತ ಹೇಳಿದ್ರೆ, ಯಾರು ಇದರಲ್ಲಿ ಫಲಾನುಭವಿಗಳಾಗಬೇಕಾಗಿತ್ತೋ, ಅಂದರೆ ಬಡವರು ಇರಬೇಕಾಗಿತ್ತು, ಅವ್ರಿಗೆ ಈ ಒಂದು ಯೋಜನೆಯಿಂದ ಏನೋ ನೆರವು ಸಿಕ್ತು ಅಂತ ಅಂದುಕೊಳ್ಳುವಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ಲಾಭ ಆಗಬೇಕಾಗಿತ್ತು ಅಂತಿತ್ತಲ್ಲ, ಇದು ಯಾರ್ಯಾರಿಗೋ ಸೇರ್ತಾ ಇದೆ. ಶ್ರೀಮಂತರ ಪಾಲಾಗ್ತಾ ಇದೆ ಯೋಜನೆಗಳು. ಗೃಹಲಕ್ಷ್ಮಿ ಯೋಜನೆ ಆಗಲಿ, ಅನ್ನಭಾಗ್ಯ ಆಗಲಿ ಶ್ರೀಮಂತರ ಪಾಲಾಗ್ತಾ ಇದೆ. ಅವ್ರಿಗೆಲ್ಲ ಸೌಲಭ್ಯಗಳು ಚೆನ್ನಾಗಿದ್ದು ಕೂಡ ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಏನಾದರೂ ಅಲ್ಲಿ ಹೋಗ್ತಾ ಇದ್ದರೆ ನಮಗೆ ಇದರಿಂದ ಸಾವಿರಾರು ಕೋಟಿ ನಷ್ಟ ಆಗ್ತಾ ಇದೆ ಅಂಥೇಳಿ ಯಾರು BPL ಕಾರ್ಡ್ ಇಟ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಗ್ಯಾರಂಟಿ ಯೋಜನೆ ಮಾಡಿದ್ರೆ ಹೇಗೆ ಅಂಥೇಳಿ ಕೆಲವರು ಮಾತಾಡ್ತಾ ಇದ್ದಾರೆ. ಸರ್ಕಾರ ಅಲ್ಲ, ಮುಖ್ಯಮಂತ್ರಿಗಳಲ್ಲ, ಕೆಲವರು ಮಾತಾಡ್ತಾ ಇದ್ದಾರೆ. ಅಕಸ್ಮಾತ್ ಈ ಥರ ಯಾರು ಅರ್ಹರಲ್ಲವೋ ಅಂಥವ್ರಿಗೆ ಒಂದು ಯೋಜನೆ ನಾವು ಕ್ಯಾನ್ಸಲ್ ಮಾಡಿಬಿಟ್ರೆ ಅದರಿಂದ ನಮಗೆ ಅಪಾರ ಪ್ರಮಾಣದಲ್ಲಿ ಹಣ ಉಳಿಯುತ್ತೆ ಅಂತ ಕೆಲವು ಸಚಿವರುಗಳು ಮಾತಾಡ್ತಾ ಇದ್ದಾರೆ. ಈ ಪರಿಷ್ಕರಣೆ ಆಗೇ ಬಿಡುತ್ತಾ, ಇಲ್ಲಿವರೆಗೂ ಚರ್ಚೆ ಅಂತೂ ಆಗಿಲ್ಲ. ಕೆಲವರು ಈ ಥರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಜನಗಳಲ್ಲಿ ಒಂದು ಗೊಂದಲ. ಹಾಗೆ ಮಾಡಿಬಿಟ್ರೆ ಏನಪ್ಪ ಗತಿ, ಯಾರ್ಯಾರು ತೆಗೆದು ಬಿಡ್ತಾರೋ, ಅದರಲ್ಲಿ ಅರ್ಹರು ಅರ್ಹರಲ್ಲದವರು ಎನ್ನುವ ಮಾನದಂಡಗಳಲ್ಲಿ ಅಕಸ್ಮಾತು ನಮಗೆ ಅದನ್ನು ಪಡ್ಕೊಳ್ಳೋಕೆ ಅರ್ಹತೆ ಇದ್ದು ಕೂಡ ಯಾರೋ ಸುಮ್ಮನೆ ಬರೆದ್ರು ಇವ್ರಿಗೆ ಅರ್ಹತೆ ಇಲ್ಲ ಅಂತ, ಅವಾಗ ನಾವೇನು ಮಾಡಬೇಕು ಅಂತ ಜನಗಳಿಗೆ ಒಂದು ಟೆನ್ಷನ್ ಇದೆ. ಬಡವರಿಗೆ ಮಾತ್ರ ತಲುಪಬೇಕು ಅಂಥೇಳಿ ಇಚ್ಛೆ ಇದೆ ನಮಗೆ ಅಂತ ಪರಮೇಶ್ವರ್ ಒಂದು ಕಡೆ ಮಾತಾಡಿದ್ದಾರೆ, ಗೃಹ ಸಚಿವರು. ಗ್ಯಾರಂಟಿ ಕಟ್ ಮಾಡೋದಕ್ಕೆ ನಾವೆಲ್ಲೂ ಹೇಳಿಲ್ಲ, ಫಿಲ್ಟರ್ ಮಾಡೋಕ್ಕೆ ಸಲಹೆ ಕೊಟ್ಟಿದ್ದೀವಿ ಅಂತ. ಗ್ಯಾರಂಟಿ ನಿಲ್ಲಿಸ್ಬಿಡಿ ಅಂತ ನಾವು ಹೇಳಿಲ್ಲ. ಯಾರಿಗೆ ನಿಜವಾಗಿಯೂ ತಲುಪಬೇಕು ಅಂತ ಇದೆಯೋ ಅವರಿಗೆ ತಲುಪಲಿ, ಫಿಲ್ಟರ್ ಮಾಡಿ ಅಂತ ನಾನು ಸಲಹೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಪರಿಷ್ಕರಣೆ ಏನಾದರೂ ಮಾಡಿದ್ರೆ ಅರ್ಹರನ್ನು ಮಾತ್ರ ಗುರುತಿಸಿ ಅನರ್ಹರನ್ನು ದೂರ ಇಟ್ಟರೆ ಸುಮಾರು 10,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯ ಆಗುತ್ತೆ ಅಂಥೇಳಿ ಸತೀಶ್ ಜಾರಕಿಹೊಳಿ ಕೂಡ ಮಾತಾಡಿದ್ದಾರೆ. ಕೆಲವರು ಅನರ್ಹರಿದ್ದಾರೆ, ಅವರು ಲಾಭ ಪಡ್ಕೊಳ್ತಾ ಇದ್ದಾರೆ. ದುರ್ಬಳಕೆ ತಪ್ಪಿಸಬೇಕಾಗತ್ತೆ, ನಾವು ಗ್ಯಾರಂಟಿ ಸ್ಟಾಪ್ ಮಾಡಲ್ಲ ಅಂಥೇಳಿ ಸಚಿವ ಮಧು ಬಂಗಾರಪ್ಪ ಕೂಡ ಒಂದು ಕಡೆ ಮಾತಾಡಿದ್ದಾರೆ. ಇದರ ಮಧ್ಯೆ ಇರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿಷಯ ನಿಮ್ದು ಹೀಗಿದ್ದಿದ್ರೆ ಮೊದಲೇ ನೀವು ಅನೌನ್ಸ್ ಮಾಡಬೇಕಾಗಿತ್ತಲ್ವ ಸ್ವಾಮಿ, ಚುನಾವಣಾ ಪ್ರಣಾಳಿಕೆಯಲ್ಲಿ ನೋಡ್ರಿ ನಾವು BPL ಕಾರ್ಡ್ದಾರರಿಗೆ ಮಾತ್ರ ಭಾಗ್ಯ ಯೋಜನೆಯನ್ನು ಕೊಡೋದು, ಅನ್ನಭಾಗ್ಯನೋ ಗೃಹಲಕ್ಷ್ಮಿನೋ ಇನ್ನೊಂದೋ ಮತ್ತೊಂದೋ, ಇದು BPL ಕಾರ್ಡ್ದಾರರಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ನೀವು ಹೇಳಿದ್ದಿದ್ರೆ ಇವತ್ತು ನೀವು ಅದೇ ಮಾತಿಗೆ ಸ್ಟಿಕ್ ಆನ್ ಆಗಬಹುದಾಗಿತ್ತು. ಮಹದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳಿಕೊಂಡು ಎಲ್ರಿಗೂ ಫ್ರೀ, ನಾವು ಇವ್ರಿಗೆ ಅವ್ರಿಗೆ ಅಂತ ಹೇಳಲ್ಲ, ಯಾರ್ಯಾರು ಇದ್ದಿರೋ ರಾಜ್ಯದಲ್ಲಿ ಎಲ್ರಿಗೂ ಫ್ರೀ ಅಂತ ಹೇಳಿಬಿಟ್ಟು ಈಗ 10,000 ಕೋಟಿ ಅಲ್ಲಿ ಉಳಿಯುತ್ತೆ, 20,000 ಕೋಟಿ ಇಲ್ಲಿ ಉಳಿಯುತ್ತೆ ಅಂತ ಯಾರಾದರೂ ತಗಾದೆ ತೆಗೆದರೆ ಆಗೇನು ಮಾಡಬೇಕು ಅಂತ ಪ್ರಶ್ನೆ ಇಲ್ಲಿದೆ. ನಾವು ಸರ್ಕಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ. ಸ್ವಾಭಾವಿಕವಾಗಿ ಅಲ್ಲಿ ಇಲ್ಲಿ ಮಾತಾಡುವಾಗ ನಮ್ಮ ಶಾಸಕರುಗಳಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರಿರ್ಬೋದು ಅವರೆಲ್ಲ ಹೇಳ್ತಿರ್ತಾರೆ. ಎಲ್ಲ ನೋಡೋಣ, ಅದ್ರ ಬಗ್ಗೆ ಇನ್ನೂ ಚರ್ಚೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಲ್ಲ. ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಯಾರು ಮಾತಾಡ್ತಾರೆ, ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗ್ತದೆ. ಯಾಕೆಂದರೆ ನಮಗೆ 13% ಮತ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಆದರೂ ಎಲ್ಲಿಂದ ಬಂದಿದೆ 13% ಮತ ಹೆಚ್ಚು ಎಲ್ಲಿಂದ ಬಂದಿದೆ? ಸೀಟ್ ಗೆದ್ದಿದೆ ಇರ್ಬೋದು, ಆದರೆ ವೋಟ್ ಶೇರ್ ನೋಡಿದಾಗ ಹೆಚ್ಚಿದೆ ನಮಗೆ. ಅಲ್ಲ, ಅದು ಆ ಮಟ್ಟಕ್ಕೆ ಹೋಗಿ ಹೇಳಿಲ್ಲ. ನಾನು ಸಲಹೆ ಕೊಟ್ಟಿದ್ದೇನೆ, ಕಟ್ ಮಾಡಿ ತೆಗೆದ ಈ ಕಡೆ ಹಾಕಿ ಅಂತ ನಾ ಹೇಳಿಲ್ಲ. ನಂದು ಕ್ಲಿಯರ್ ಕಟ್ಟು. ಜನ ಹಿಂಗೆ ಮಾತಾಡ್ತಿದ್ದಾರೆ, ರಾಜ್ಯದಲ್ಲಿ ಏನು ನಡೀತಾ ಇದೆ ಹೋದಾಗ ಹೇಳುವಂಥ ಎಲ್ಲರದು ವಾಡಿಕೆ. ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರೆ, ರಾಜಕೀಯವಾಗಿ ಇದು ಅದು ಏನು ನಡೀತಾ ಇದೆ ಕೇಳ್ತಾರೆ. ನಮ್ಮನ್ನ ಏನು ನಡೀತಾ ಇದೆ, ಏನು ಜನ ಮಾತಾಡ್ತಾರೆ ಅಂದಾಗ ಗ್ಯಾರಂಟಿ ಬಗ್ಗೆ ಜನ ಬಡವರಿಗೆ ಹೆಚ್ಚು ಲಾಭ ಆಗಬೇಕಂತ ಹೇಳ್ತಾರೆ ಹೊರತಾಗಿ ಹೀಗೆ ತೆಗಿತಿದ್ದಾರೆ. ಯಾರು ತೆಗಿತಾ ಇಲ್ಲ. ಅವ್ರೇನು ಏನು ಅವ್ರೇನು ಹೇಳಲ್ಲ, ಏನು ತಕ್ಷಣ ಏನು ಮಾಡಲಿಕ್ಕಾಗಲ್ಲ. ಅದು ಒಬ್ಬರ ಕಡೆ ನಿರ್ಣಯ ತೆಗೆದುಕೊಳ್ಳೋಕ್ಕಾಗಲ್ಲ. ಇಡೀ ಕ್ಯಾಬಿನೆಟ್ ಇದೆ, ಇಡೀ ಶಾಸಕಾಂಗ ಪಕ್ಷ ಇದೆ. ಸೊ ಅಲ್ಲಿ ಮಟ್ಟದಲ್ಲಿ ತೀರ್ಮಾನ ಆಗಬೇಕು ಹೊರತಾಗಿ ನಾ ಸತೀಶ್ ಜಾರಕಿಹೊಳಿ ಹೇಳಿದ್ರು ನಾ ಯಾರಿಗೋ ಒಬ್ರು ಕೇಳಿದಂತಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಅದು ಇದು ನಿರ್ಧಾರ ತಗೊಂಡು ಪಕ್ಷದಲ್ಲೇ ಆಗಬೇಕು ಹೊರತಾಗಿ ಜನರು ಏನು ಮಾತಾಡ್ತಾರೆ ಕರ್ನಾಟಕದಲ್ಲಿ ಹೋಗಿ ಹೇಳಿದ್ವಿ ಅಷ್ಟೇ. ಹೊರತಾಗಿ ಇದನ್ನು ತೆಗೀರಿ, ವಿರೋಧ ಪಕ್ಷದವ್ರು ಹಿಂಗೆ ಮುಂಚೆ ಅವರು ಭವಿಷ್ಯವಾಣಿ ಹೇಳಿದ್ರಂತ ಅದಕ್ಕೆ ಪೂರಕ ಆಗೋಲ್ಲ. ಸಲಹೆ ಇದು ಮತ್ತು ನಾಳಿಂದ ಮತ್ತೆ ವಿರೋಧ ಪಕ್ಷದವರು ಸತೀಶ್ ಜಾರಕಿಹೊಳಿ ಹೇಳಿದ್ರು ಹಿಂಗೆ ಕಟ್ ಮಾಡ್ತಿದ್ದಾರಂತ ಮತ್ತೆ ನಾಳೆ ಸ್ಟಾರ್ಟ್ ಆಗ್ಬರ್ತದೆ. ಒಂದು ನನಗೆ ಗೊತ್ತಿಲ್ಲ ಇದನ್ನು. ಈಗ BPL APL ಕಾರ್ಡ್ಸು ಇದೆಲ್ಲ ಇದೆ. ಮುಂಚೆ ಎಲ್ಲ ನೀವು ಕೂಡ ಬೇಕಾದಷ್ಟು ಇದನ್ನು ಹಾಕಿದಿರಿ, ಸಾಹುಕಾರರಿಗೆಲ್ಲ ಇವರು BPL ಕಾರ್ಡ್ ಕೊಟ್ಟಿದ್ದಾರೆ ಅಂತ ನಿಮ್ಮ ಮಾತು. ಅದೇನಾಗ್ತದೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಯಾರಿಗೆ ಅನುಕೂಲ ಇದ್ದಾಗ